ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ನವರು ಒಂದು ಸಖತ್ತಾಗಿರುವಂಥ ಪ್ರೋಮೋವನ್ನು ಬಿಟ್ಟಿದ್ದಾರೆ. ಆ ಪ್ರೋಮೋಗೆ ಕುರಿತಾಗಿ ಒಂದಿಷ್ಟು ಮಾಹಿತಿ ಅಂತಹದ್ದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಈ ಒಂದು ಪ್ರೋಮೋ ತುಂಬ ಸಖತ್ತಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಒಂದು ಕಡೆ ಗಿಲ್ಲಿಗೆ ಟಾಸ್ಕನ್ನು ಸುದೀಪ್ ಅವರು ಕೊಡ್ತಾರೆ. ವಿಶೇಷವಾಗಿ ಅಶ್ವಿನಿ ಗೌಡರನ್ನ ಅನುಕರಣೆ ಮಾಡಬೇಕು. ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ದಾರೆ, ಒಂದು ಜಗಳ ಆಡುವಂಥ ಸಂದರ್ಭದಲ್ಲಿ ಹೇಗಿರ್ತಾರೆ, ಜಗಳ ಆದ ನಂತರ ಅವರ ಮನಸ್ಥಿತಿ ಹೇಗಿರುತ್ತೆ, ಅಥವಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಹೇಗೆಲ್ಲ ಅವರು ಮಾತನಾಡಬಹುದು, ಈ ರೀತಿಯಾದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಟಾಸ್ಕನ್ನು ಗಿಲ್ಲಿಗೆ ಕೊಡ್ತಾರೆ. ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಫ್ರೆಂಡ್ಶಿಪ್ ಹೇಗಿದೆ ಎಂಬುದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಗಿಲ್ಲಿ ಅಶ್ವಿನಿ ಅವರನ್ನ ಅನುಕರಣೆ ಮಾಡುವಂಥ ಸಂದರ್ಭ ತುಂಬ ಕಾಮಿಡಿ ಆಗಿರುತ್ತೆ. ಆ ವಿಚಾರವನ್ನು ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸುದೀಪ್ ಅವರು ಈ ಸಂಡೇ ಎಪಿಸೋಡಲ್ಲಿ ಗಿಲ್ಲಿಗೆ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ. ಅಶ್ವಿನಿಯನ್ನ ಅನುಕರಣೆ ಮಾಡಬೇಕು. ಈ ಹಿಂದೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆದಂಥ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು ಡೋರ್ನ ಬಡಿತಾರೆ, ನಾನು ಹೊರಗಡೆ ಹೋಗಬೇಕು ಅಂತಾರೆ. ಅದನ್ನು ಗಿಲ್ಲಿ ಅನುಕರಣೆ ಕೂಡ ಮಾಡಿರ್ತಾನೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಗಬೇಕಾದಂಥ ಸಂದರ್ಭದಲ್ಲಿ ಅಶ್ವಿನಿ ಅವರು ಹೇಗಿರ್ತಾರೆ ಎಂಬ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಆ ಒಂದು ಸಂದರ್ಭಕ್ಕೆ ಈ ಒಂದು ವ್ಯಕ್ತಿ ಕಿರ್ಚಾಡೋದು, ಚೀರಾಡೋದು, ಆ ರೀತಿಯಾದಂಥ ಒಂದು ಅನುಕರಣೆಯನ್ನು ಕೂಡ ಮಾಡ್ತಾನೆ. ಇನ್ನು ವಿಶೇಷವಾಗಿ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಹೇಗಿರಬಹುದು ಅಥವಾ ಹೇಗೆ ಹೇಳಿಕೆಗಳನ್ನ ಕೊಡಬಹುದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆಗ ಗಿಲ್ಲಿ ಹೇಳುವಂತಹದ್ದು, ಇವರು ನನ್ನ ಸ್ವಾಭಿಮಾನ ಅಥವಾ ನನಗೆ ಮನುಷ್ಯತ್ವ ಇಲ್ಲದೆ ರೀತಿಯಲ್ಲಿ ನಡ್ಕೊಳ್ತಾ ಇದ್ರು, ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಇಂಟರ್ವ್ಯೂ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಅನುಕರಣೆಯನ್ನು ತಮಾಷೆಯಾಗಿ ಮಾಡ್ತಾನೆ. ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆದ ನಂತರ ಇವರು ಯಾವ ರೀತಿಯಾದಂಥ ಮನಸ್ಥಿತಿಯಲ್ಲಿ ಇರ್ತಾರೆ ಎಂಬುದನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಸುದೀಪ್. ಹಾಗೂ ಕೂಡ ಒಂದಿಷ್ಟು ಅನುಕರಣೆ ಮಾಡಿ ಬಿಗ್ ಬಾಸ್ ಮನೆಯ ಎಲ್ಲ ಸ್ಪರ್ಧಿಗಳನ್ನು ನಗಿಸುವ ಜೊತೆಗೆ ಕಿಚ್ಚ ಸುದೀಪ್ ಅವರಿಗೂ ಕೂಡ ಮುಖದಲ್ಲಿ ನಗುವನ್ನು ತರುವಲ್ಲಿ ಗಿಲ್ಲಿ ಯಶಸ್ವಿ ಆಗ್ತಾನೆ. ಇದಿಷ್ಟು ಆ ಒಂದು ಪ್ರೋಮೋದಲ್ಲಿ ಇರುವಂತಹದ್ದು. ಸೊ ಈ ವಿಷಯವನ್ನು ಹೊರತುಪಡಿಸಿ ಬೇರೆ ವಿಚಾರವನ್ನ ಮಾತನಾಡೋದಾದ್ರೆ, ಈ ಒಂದು ವಾರ ಬಿಗ್ ಬಾಸ್ ಶೋ ನಡೆದಿರೋದೇ ಅಶ್ವಿನಿಗೋಸ್ಕರ ಅಂತ ಸ್ಪೆಷಲ್ ಆಗಿ ಅನಿಸುತ್ತೆ. ಯಾಕಂತಂದ್ರೆ ನಿನ್ನೆ ಎಪಿಸೋಡ್ ಅನ್ನು ಕೂಡ ನೀವು ಗಮನಿಸಿದ್ರಿ. ಅಶ್ವಿನಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ತರಾಟೆಗೆ ತೆಗೆದುಕೊಳ್ಳುವಂತಹದ್ದು. ಈಗ ಇದೇ ರೀತಿಯಾಗಿ ಇವತ್ತೆರಡು ಪ್ರೋಮೋಗಳು ಬಿಡುಗಡೆ ಆಗಿದೆ. ಈಗಾಗಲೇ ಎರಡೂ ಪ್ರೋಮೋದಲ್ಲೂ ಕೂಡ ಅಶ್ವಿನಿ ಗೌಡಗೆ ಸಂಬಂಧಪಟ್ಟ ಹಾಗೆ ಹೈಲೈಟ್ ಆಗಿರ್ತಕ್ಕಂತಹದ್ದು. ಒಟ್ಟಾರೆಯಾಗಿ ನೆಗೆಟಿವ್ ಪಾಸಿಟಿವ್ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಂಟನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.